ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಂಡಸರಿಗೆ ತಕ್ಷಣ ಎರಡನೇ ಸಲ ಸಂಭೋಗ ಮಾಡೋಕ್ಕಾಗಲ್ಲ ಯಾಕೆ? ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ನೀವೆಲ್ಲ ಸಾಮಾನ್ಯವಾಗಿ ಸೌಂದರ್ಯ ಸಮರ, ಸೋತವನೇ ಅಮರ ಈ ಸಾಲುಗಳನ್ನು ಕೇಳಿರುತ್ತೀರಿ ಅಲ್ವಾ? ಆದರೆ ಮತ್ತೆ ಸಮರಕ್ಕೆ ಸಿದ್ಧವಾಗೋಕೆ ಗಂಡಸರಿಗೆ ಏನಿಲ್ಲ ಅಂದ್ರೂ ಅರ್ಧ ಗಂಟೆಗೂ ಹೆಚ್ಚು ಸಮಯ ಬೇಕು. ಎಲ್ಲರಿಗೂ ಈ ಅನುಭವ ಆಗೇ ಇರುತ್ತೆ. ಇಂತಹ ವಿಷಯಗಳನ್ನು ಯಾರ ಬಳಿಯೂ ಹೇಳಿಕೊಳ್ಳೋಕೆ ಆಗಲ್ಲ. ಆದರೆ ಎಲ್ಲರಿಗೂ ಇದರ ಅನುಭವವಾಗಿರುತ್ತೆ. ಒಮ್ಮೆ ಸಂಭೋಗ ಮಾಡಿದ ತಕ್ಷಣವೇ ಇನ್ನೊಮ್ಮೆ ಸಂಭೋಗಿಸೋಕೆ ಪುರುಷನಿಂದ ಆಗಲ್ಲ. ಒಮ್ಮೆ ಸಂಭೋಗದ ನಂತರ ಮತ್ತೊಮ್ಮೆ ಸಂಭೋಗ ನಡೆಸಲು ಗಂಡಸು ಸಮಯ ತಗೋತಾನೆ. ಯಾಕೆಂದರೆ ಶಿಶ್ನ ನಿಮಿರೋದಿಲ್ಲ. ಎಷ್ಟೇ ಪ್ರಚೋದಿಸಿದರೂ ಶಿಶ್ನ ನಿಮಿರೋದಿಲ್ಲ. ಹೀಗಾಗಿ ವೈದ್ಯರು ಇದನ್ನು ವಕ್ರೀಭವನದ ಸಮಯ ಅಂತ ಕರೆಯುತ್ತಾರೆ. ಸ್ನೇಹಿತರೆ, ಲೈಂಗಿಕ ಮಿಲನದ ತುತ್ತ ತುದಿಯಲ್ಲಿ ಗಂಡಸರು ಆತ್ಯಂತಿಕ ಸುಖದ ಕ್ಷಣ ಅನುಭವಿಸುತ್ತಾನೆ. ಈ ಸಂದರ್ಭದಲ್ಲಿ ಆತನಲ್ಲಿ ಡೋಪಮೈನ್ ಎಂಬ ಆನಂದದ ಹಾರ್ಮೋನ್ ಸೇರಿದಂತೆ ಅನೇಕ ಹಾರ್ಮೋನ್ಗಳು ಬಿಡುಗಡೆಯಾಗುತ್ತವೆ. ಈ ವೇಳೆ ಪುರುಷನ ದೇಹದ ಕಣಕಣವು ಆನಂದವನ್ನು ಹೊಂದುತ್ತದೆ. ಇದರ ನಂತರದ ಅವಧಿಯೇ ವಕ್ರೀಭವನದ ಅವಧಿ. ಈ ಅವಧಿಯಲ್ಲಿ ಪುರುಷ ಮತ್ತೊಮ್ಮೆ ನಿಮಿರುವಿಕೆ ಹೊಂದಲು ಸಾಧ್ಯವಿಲ್ಲ. ಯಾಕೆಂದರೆ ಗಂಡಸು ಸ್ಖಲನದೊಂದಿಗೆ ತೃಪ್ತಿ ಹೊಂದುತ್ತಾನೆ. ಸಂಭೋಗದ ನಂತರ ಆಯಾಸ ಉಂಟಾಗುತ್ತದೆ. ಅವರ ದೇಹ ಮತ್ತೊಂದು ಆಯಾಸದ ಚಟುವಟಿಕೆಯನ್ನು ಮಾಡಲು ಇಷ್ಟಪಡುವುದಿಲ್ಲ. ಹೀಗಾಗಿ ಎರಡನೇ ಸಂಭೋಗಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಇನ್ನು ಸ್ಖಲನದ ಬಳಿಕ ಪುರುಷನ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಎಂಬ ಹಾರ್ಮೋನ್ ಸ್ರವಿಸುತ್ತದೆ. ಇದು ದೇಹವನ್ನು ಶಾಂತಗೊಳಿಸುತ್ತದೆ. ಅದೇ ವಯಸ್ಸಾದಂತೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತಾರೆ. ಅದೇ ತರುಣರು, ಹೊಸದಾಗಿ ಸಂಭೋಗ ನಡೆಸುವವರು ಒಂದೇ ಸಲಕ್ಕೆ 3 ಬಾರಿ ಪಾಲ್ಗೊಳ್ಳಬಲ್ಲರು. ಸ್ನೇಹಿತರೆ, ಮುಖ್ಯವಾಗಿ ನೀವು ಒಂದೇ ರಾತ್ರಿಯಲ್ಲಿ ಹೆಚ್ಚು ಬಾರಿ ಸಂಭೋಗ ಮಾಡಲು ಬಯಸಿದ್ರೆ ನೀವು ತಪ್ಪದೇ ಪ್ರತಿದಿನ ತಪ್ಪದೇ ವಾಕಿಂಗ್, ರನ್ನಿಂಗ್ ಮಾಡಿ. ಹೃದಯ ರಕ್ತನಾಳದ ವ್ಯಾಯಾಮವನ್ನು ಮಾಡಿ. ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಿ. ಪೌಷ್ಟಿಕಾಂಶಯುಕ್ತವಾದ ಆಹಾರವನ್ನು ಸೇವಿಸಿ. ಕೆಗೆಲ್ ವ್ಯಾಯಾಮವನ್ನು ಪ್ರತಿದಿನ ಮಾಡಿ. ಸ್ನೇಹಿತರೆ, ನೋಡಿದ್ರಲ್ಲ ಗಂಡಸರು ಯಾವ ಕಾರಣಕ್ಕೆ ಎರಡನೇ ಬಾರಿ ಸಂಭೋಗ ಮಾಡಲು ಸಮಯ ತೆಗೆದುಕೊಳ್ಳುತ್ತಾರೆ ಅಂತ. ಇದೇ ತರಹ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.